ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತಂದು ಅನ್ಕೊಳಕತ್ತೀನಿ. ಈಕೇನಪ್ಪ ಉಂಡಿ ತೋರ್ಸಾಕತ್ತಾಳಲ್ಲ ಅನ್ಕೊಂಡ್ರಿ. ಇವು ಬಾಣಂತಿ ಅಂಟಿನ ಉಂಡಿ ಅಂತೀವಲ್ರಿ, ಆ ಉಂಡಿ ನೋಡ್ರಿ ಭಾರಿ ಮಸ್ತ್ ಆಗಿದ್ದು. ಬರೀ ಬಾಣಂತಿಯರಷ್ಟ ತಿನ್ನೋದಂತಲ್ರಿ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತಿನ್ಬೋದು. ಪ್ರೋಟೀನ್ ರಿಚ್ ಉಂಡಿ ರೀ, ಭಾರಿ ಮಸ್ತ್ ಆಗಿರ್ತಾವು. ಹೆಂಗೆ ಮಾಡೋದು ಅಂತಂದು ನೋಡೇ ಬಿಡೋಣ ಬರ್ರಿ. ಈಗ ನೋಡ್ರಿ ಕೊಬ್ಬರಿ ತೊಗೊಂಡಿವಿ, ಇದಕ್ಕೆ ಏನೇನು ಬೇಕಂತಂದು ತೋರ್ಸಾತೀನಿ. ಮೊದಲ ಒಣ ಕೊಬ್ಬರಿ, ಆಮೇಲೆ ಉತ್ತತ್ತಿ ಬೇಕ್ರಿ, ಆಮೇಲೆ ಇಲ್ಲೇ ದ್ರಾಕ್ಷಿ ತೊಗೊಂಡೆ ನೋಡ್ರಿ, ಮತ್ತು ಡ್ರೈ ಫ್ರೂಟ್ಸ್ ಏನೇನು ಇರುತ್ತೆ ಎಲ್ಲ ತೊಗೋಬೋದು. ಇವು ಜಾಜಿಕಾಯಿ ನೋಡ್ರಿ, ಆಮೇಲೆ 1 kg ಆಗೋಷ್ಟು ಬೆಲ್ಲ ತೊಗೊಂಡಿದ್ವಿ, ಮತ್ತು ಇವು ಗೋಡಂಬಿ ಮತ್ತು ಬಾದಾಮಿನ ಹಿಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿವಿ. ಈಗ ಮಾಡೋದು ಹೆಂಗಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ 2 ಇದಕ್ಕೆ ಪದಾರ್ಥ ಬೇಕ್ರಿ. ಇದ್ರೊಳಗೆ ಇಡೋದು ಮರ್ತಿದ್ನಿ, ಈಗ ತೋರ್ಸಾತೀನಿ ನೋಡ್ರಿ. ಅಂಟು ಅಂತಂದು ಸಿಗುತ್ತಲ್ರಿ, ತುಪ್ಪದಾಗ ಕರಿಬೇಕು, ಇದನ್ನು ಭಾರಿ ಮಸ್ತ್ ಆಗುತ್ತೆ. ಆಮೇಲೆ ಆಳ್ವಿ ಬೇಕು ನೋಡ್ರಿ. ಇವು ಯೂಸ್ವಲ್ ಆಗಿ ಆರಾಮ್ಸೆ ಎಲ್ಲ ಕಡೆ ಸಿಗ್ತಾವು. ನಾವೇನೇನು ಇವನ್ನ ಹಾಕಾತೀವಲ್ಲ ಎಲ್ಲ ಅಂಗಡಿಯಾಗೂ ಸಿಗ್ತಾವೆ ನೋಡ್ರಿ. ಎಲ್ಲ ಅಂಗಡಿಯಾಗೂ ಅಂದ್ರೆ ಎಲ್ಲ ಕಿರಾಣಿ ಅಂಗಡಿಯಾಗೂ ಈಸಿಯಾಗಿ ಅವೈಲೇಬಲ್ ಇರುತ್ತೆ ರೀ. ಆರಾಮ್ಸೆ ತೊಗೊಂಡು ಬಂದು ಮಾಡ್ಕೋಬೋದು. ಆಗಲೇ ಹೇಳಿದ್ನಲ್ರಿ, ಬರೀ ಬಾಣಂತಿಯರಿಗಷ್ಟೇ ಅಲ್ಲ, ನಾವು ಸಹ ಆರಾಮಾಗಿ ತಿನ್ಬೋದು. ಈಗ ನೋಡ್ರಿ, ಮೊದಲ ಉತ್ತತ್ತಿನ ನಾನು ಇಲ್ಲೇ ಸಣ್ಣದಾಗಿ ಪುಡಿ ಮಾಡ್ಕೊಂಡೀನಿ ಮಿಕ್ಸಿ ಒಳಗೆ. ಇದು ಸ್ವಲ್ಪ ಸೌಂಡ್ ಭಾಳ ಗಡ್ ಅಂತಂದು ಆಗುತ್ತಲ್ಲ, ಮಿಕ್ಸಿ ಕೆಟ್ಟ ಹೋಗುತ್ತೆ ಅನ್ನೋ ಹೆದರಿಕೆ ಇದ್ದವರು ಇನ್ನೊಂದು ಮೆಥಡ್ ತೋರಿಸಿನಿ, ಮುಂದೆ ತೋರಿಸ್ತೀನಂತ್ರಿ. ಅದನ್ನು ನಾವು ಮಾಡ್ಕೋಬೋದು. ಈಗ ನೋಡ್ರಿ, 1 kg ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ವಿ. ಅದನ್ನು ಈಗ ಸಣ್ಣಾಗಿ ಹೆಚ್ಕೊಂಡಿದ್ದೆ ಮೊದಲ. ಈಗ ಪುಡಿ ಮಾಡಿ ಇಟ್ಕೊಂಡಿ ನೋಡ್ರಿ. ಇದನ್ನು ಇಷ್ಟು ಕೊಬ್ಬರಿನೂ ಪುಡಿ ಮಾಡಿ ಇಟ್ಕೊಂಡಿವಿ. ಆಮೇಲೆ ಉತ್ತತ್ತಿನೂ ಪುಡಿ ಮಾಡಿ ಇಟ್ಕೊಂಡಿವ್ರಿ. ಅದನ್ನು ಉತ್ತತ್ತಿದು ಕ್ವಾಂಟಿಟಿ ಸ್ವಲ್ಪ ನೆನಪಾಗೋಲ್ತ್ರಿ, ಹೇಳ್ತೀನಂತ. ಆಮೇಲೆ ನಾನಿಲ್ಲೇ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ 1 kg ಅರ್ಧ kg ಅಂತಂದು. ಈಗ ನೋಡ್ರಿ, ನಾವು ತುಪ್ಪ ಹಾಕ್ಕೊಳಕತ್ತೀವಿ. ಈ ತುಪ್ಪ ಹಾಕ್ಕೊಂಡು ತುಪ್ಪದಾಗನ ಇವನ್ನ ಎಲ್ಲಾನು ಹುರ್ಕೋಬೇಕ್ರಿ ಮೊದಲ ಚಂದಾಗ. ಈಗ ನೋಡ್ರಿ, ತುಪ್ಪ ಹಾಕ್ಕೊಂಡು ಫಸ್ಟ್ ಏನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ರಿ, ಗೋಡಂಬಿ ಮತ್ತು ಬಾದಾಮಿನ 1 ಬೌಲ್ ಆಗುವಷ್ಟು ಇವನ್ನ ತೊಗೊಂಡಿದ್ದೀವಿ ನೋಡ್ರಿ. ಇವನ್ನೀಗ ಚಂದಾಗ ತುಪ್ಪದಾಗ ಕರ್ಕೊಳೋಣಂತ. ಇವನ್ನ ಎಲ್ಲಾನು ತುಪ್ಪದಾಗನ ಚಂದಾಗ ಹುರ್ಕೋಬೇಕ್ರಿ. ನಾವು ಏನೇನೆಲ್ಲ ತೊಗೊಂಡಿವಲ್ಲ ಇಷ್ಟು ತುಪ್ಪದಾಗ ಹುರ್ಕೋಬೇಕು. ಭಾಳತ್ತೇನು ಟೈಮ್ ಹಿಡಿಯಂಗಿಲ್ಲ. ಸಜ್ಜು ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು, ಆದರೆ ರೆಡಿ ಮಾಡೋಕೆ ಭಾಳ ಟೈಮ್ ಹೋಗಂಗಿಲ್ಲ ನೋಡ್ರಿ. ಈಗ ನೋಡ್ರಿ, ಎಲ್ಲ ಕರ್ಕೊಂಡು ತೊಗೊಂಡ್ವಿ ಅವನ್ನ, ಡ್ರೈ ಫ್ರೂಟ್ಸು, ಬಾದಾಮಿ ಮತ್ತು ಗೋಡಂಬಿನ. ಈಗ ಇವನ್ನ ಹಾಕಿ ನೋಡ್ರಿ, ದ್ರಾಕ್ಷಿನ, ಒಣ ದ್ರಾಕ್ಷಿ ಹಾಕ್ಕೊಂಡೇವಿ ತುಪ್ಪದಾಗ. ಇವು ಉಬ್ಬಿ ಬರ್ತಾವಲ್ರಿ, ಅವಾಗ ಭಾಳ ಚಲೋ ಅನಿಸ್ತೈತಿ. ರುಚಿ ಅಂತೂ ಭಾರಿ ಮಸ್ತ್ ಕೊಡುತ್ರಿ ಇದು ಒಣ ದ್ರಾಕ್ಷಿ ಹಾಕಿದಾಗ. ಎಲ್ಲಾನು ಇವನ್ನ ಹಾಕಿ ಬಾಣಂತಿಗೆ ಕೊಡೋದ್ರಲ್ಲಿದ್ದ ಶಕ್ತಿನೂ ಬರ್ತೈತಿ, ಲಘುನ ಆರಾಮನೂ ಆಗ್ತಾರೆ. ಯಾಕಂದ್ರೆ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ದೇಹಕ್ಕೆ ಶಕ್ತಿ ಬರುತ್ತೆ, ಪಾಪುಗೂ ಭಾರಿ ಹೆಲ್ಪ್ ಆಗುತ್ತೆ ನೋಡ್ರಿ. ಈಗ ನೋಡ್ರಿ, ದ್ರಾಕ್ಷಿನೂ ತಕ್ಕೊಂಡು ನಾವು ಇಲ್ಲೇ ಒಂದು ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೊಳಕತ್ತೀವಿ. ಈಗ ಅಂಟು ಅಂತಂದು ಏನು ಹೇಳಿದ್ನಲ್ರಿ, ಆ ಅಂಟನ್ನ ಹಾಕ್ಕೊಳಕತ್ತೀವಿ ನೋಡ್ರಿ. ಈ ಅಂಟು ಹಾಕ್ಕೊಂಡ ತಕ್ಷಣ ಭಾಳ ಚಂದ ಅಳ್ತಾವ್ರಿ ಇವು ತುಪ್ಪದಾಗ. ಸ್ವಲ್ಪ ನಮ್ಮ ತುಪ್ಪದ ಕಲರ್ ಚೇಂಜ್ ಆಗಿದ್ರಲಿಂದ, ಅಂದ್ರೆ ಗ್ಯಾಸ್ ಫ್ಲೇಮ್ ಜೋರು ಇಟ್ಟಿದ್ವಲ್ಲ, ಸ್ವಲ್ಪ ತುಪ್ಪ ಬಿಸಿ ಆಗಿ ಕಲರ್ ಚೇಂಜ್ ಆಗೈತೆ ರೀ, ಬ್ರೌನ್ ಕಲರ್ ಆಗೈತಿ. ಅದಕ್ಕೆ ಈ ಥರ ಅಂಟು ಕಾಣತ್ತತಿ. ಇಲ್ಲಾಂದ್ರೆ ಬೆಳ್ಳಗೆ ಹುರಿದು ಅಳ್ದಂಗೆ ಆಗ್ತಾವ್ರಿ, ಭಾರಿ ರುಚಿ ಆಗುತ್ತೆ. ಈ ಉಂಡಿ ಒಳಗೆ ನನಗೆ ಈ ಅಂಟ ಭಾಳ ಇಷ್ಟ ನೋಡ್ರಿ, ಭಾರಿ ಕುರು ಅಂತಂದು ಭಾರಿ ರುಚಿಯಾಗಿರ್ತೈತಿ. ಈಗ ಅಂಟನ್ನು ಈ ತುಪ್ಪದಾಗ ಹಾಕ್ಕೊಂಡು ಕರ್ಕೊಂಡು ಮತ್ತು ಹೊಳ್ಳಿ ಈ ಬುಟ್ಟಿಗೆ ತಗೊಳತ್ತೀವಿ ನೋಡ್ರಿ. ಎಲ್ಲಾನು ಒಂದು ಬುಟ್ಟಿಗಿನ ತಗೊಳತ್ತೀವಿ. ಯಾಕಂತಂದ್ರೆ ಆಮೇಲೆ ಉಂಡಿ ಕಟ್ಟಕ್ಕೆ, ಹಣ ಹಾಕ್ಕೊಳಕ್ಕೆ ಈಸಿ ಆಗಲಿ ಅಂತಂದು ಇವನ್ನೆಲ್ಲ ತಗೊಳತ್ತೀವಿ. ಈಗ ಉತ್ತತ್ತಿದು ಆಗಲ್ಲ ಹೇಳಿದ್ನಲ್ರಿ, ಇನ್ನೊಂದು ಮೆಥಡ್ ಅಂತಂದು. ಫಸ್ಟು ಹಂಗೆ ನಾವು ಹಾಕ್ಕೊಂಡಿದ್ವಿ ಒಣ ಉತ್ತತ್ತಿನ. ಈಗ ಇವನ್ನ ತುಪ್ಪದಾಗ ಕರೆದು ಹಾಕ್ಕೊಳೋದ್ರಿಂದ ಸ್ವಲ್ಪ ಮೆತ್ತಗಾಗತ್ತಲ್ರಿ, ಲಘುನ ಮಿಕ್ಸಿ ಆಗಿಬಿಡ್ತೈತಿ. ಇದು ಬೆಟರ್ ವೇ ಅನ್ನಿಸ್ತೈತಿ ನನಗೆ. ಈಗ ನೋಡ್ರಿ, ಇದನ್ನು ಮಿಕ್ಸಿ ಮಾಡಿ ಹಾಕ್ಕೊಂಡಿನಿ. ತುಪ್ಪದಾಗ ಕರೆದಿದ್ದು ಕಲರ್ ಹೆಂಗೈತಿ, ಮೊದಲೇಕ ಹಾಕ್ಕೊಂಡಿದ್ದು ಹೆಂಗೈತಿ ನೋಡ್ರಿ, 2 ಡಿಫ್ರೆನ್ಸ್ ತೋರ್ಸಾತೀವಿ. ಈಗ ಕೊಬ್ಬರಿ ಹುರ್ಕೊಳತ್ತೀವಿ ನೋಡ್ರಿ. ಏನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ಹುರಿಯಾಕತ್ತಾರ, ಇಲ್ಲೇ ಮಮ್ಮಿ ಹುರಿಯಾತ್ತಾರ ನೋಡ್ರಿ. ಇದನ್ನು ಚಂದಾಗ ಹುರ್ಕೋಬೇಕು ನೋಡ್ರಿ. ಇವನ್ನ ಫಸ್ಟು ಹಂಗೆ ತುರಿದು ಹಾಕ್ಕೋಬೋದ್ರಿ. ಇವನ್ನ ಕೊಬ್ಬರಿನ ಹೆರ್ಜಿ ಹಾಕ್ಕೊಳೋದಂತೀವಿ ನಾವು, ಇಲ್ಲಾಂದ್ರೆ ತುರಿಯೋದಂತಿರಲ್ಲ, ಆ ಥರನೂ ಮಾಡಿ ಹಾಕ್ಬೋದು. ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿನೂ ಹಾಕೋಬೋದು. ಬೆಟರ್ ಅಂದರೆ ಮಿಕ್ಸಿಗೆ ಹಾಕೋದ್ರಿಂದ ಎಲ್ಲ ಸಣ್ಣಾಗಿ ಉಂಡಿ ಕಟ್ಟಕ್ಕೆ ಚಲೋ ಆಗುತ್ತೆ ನೋಡ್ರಿ. ಈಗೇನು ಹಾಕ್ಕೊಂಡಿವಪ್ಪ ಅಂತಂದ್ರೆ, ಉತ್ತತ್ತಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಆ ಉತ್ತತ್ತಿನ ಹಾಕಿ ಈಗ ಮಸ್ತನಂಗೆ ಹುರಿಯಾಕತ್ತೀವಿ ನೋಡ್ರಿ. ಭಾರಿ ಚಲೋತ್ನಂಗೆ ಹುರ್ಕೋಬೇಕ್ರಿ. ಇವನ್ನೆಲ್ಲನೂ ತುಪ್ಪದಾಗ ಹುರಿಬೇಕು. ಆ ತುಪ್ಪನ ಸ್ವಲ್ಪ ಜಾಸ್ತಿನೂ ಬೇಕಾಗ್ತೈತಿ. ನಾವು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿನ ಮಾಡಿಡಾತಿದ್ವಿ. ಈಗ ಕೊಬ್ಬರಿ ಹಾಕ್ಕೊಂಡಿದ್ವಲ್ರಿ, ಈಗ ಮತ್ತು ಅದ್ರ ಮೇಲೆನ ನಾವು ಉತ್ತತ್ತಿನ ಹುರಿದು ಹಾಕ್ಕೊಂಡಿವಿ. ಈಗ ಆಳ್ವಿ ಹಾಕ್ಕೊಂಡಿವಿ ನೋಡ್ರಿ. ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಆಳ್ವಿ ಆದ್ರೆ ಸಾಕು.
ಈಗ ನೋಡ್ರಿ ಆಳ್ವಿನೂ ಹುರ್ಕೊಳಕತ್ತಾರ. ಇವನ್ನೂ ಹುರ್ಕೊಂಡು ಅದ್ರ ಮೇಲೆನ ನಾವು ಹಾಕ್ಕೋತೀವಿ. ಈಗ ನೋಡ್ರಿ ಹೆಂಗೆ ಅಳ್ಳಾತೈತಿ, ಇದು ಜಲ್ ಥರ ಬಿಡ್ತೈತಲ್ಲ, ಎಷ್ಟು ಚಂದ ಅಳ್ಳಾಕತ್ತಿತ್ತು ತುಪ್ಪದಾಗ. ಆಳ್ವಿನೂ ಹಾಕ್ಕೊಂಡ್ವಿ ನೋಡ್ರಿ. ಈಗ ಇದ್ರ ಮೇಲೆ ಆಳ್ವಿ ಹಾಕ್ಕೊಂಡು ಇವನ್ನಷ್ಟು ಚೆಂದಾಗ ಮಿಕ್ಸ್ ಮಾಡ್ಕೊಳೋಣಂತ. ಈಗ ನೋಡ್ರಿ ಬೆಲ್ಲನ ಆಣ ತೊಗೋಬೇಕು. 1 kg ಬೆಲ್ಲ ಅಂತಂದು ಹೇಳಿದ್ನಲ್ರಿ, ಅದ್ರಾಗ ಸ್ವಲ್ಪ 1 ಪಾವು kg ಆಗೋಷ್ಟು ಬೆಲ್ಲನ ತೆಗಿತೀನಿ. ಭಾಳ ಅನ್ನಿಸ್ತೈತಿ ಬೆಲ್ಲ, ಅತಿ ಬೆಲ್ಲ ಆದ್ರೂ ಬಾಯಿ ಕಟ್ಟಿಬಿಡ್ತೈತೆ ರೀ, ತಿನ್ನೋದಾಗಂಗಿಲ್ಲ. ಈಗ ಸ್ವೀಟೂ ಯಾರೂ ಜಾಸ್ತಿ ತಿನ್ನಂಗಿಲ್ಲಲ್ಲ, ಇಷ್ಟು ಬೆಲ್ಲ ಇದಕ್ಕೆ ಕರೆಕ್ಟ್ ಆಗುತ್ತೆ. ಒಂದು ಸ್ವಲ್ಪ ಬೆಲ್ಲ ತೆಗೆದು ಈ ಉಳ್ಕೆದ ಬೆಲ್ಲ ಹಾಕಿವಿ ನೋಡ್ರಿ. ಹಾಕಿ ಈಗ 1 ಗ್ಲಾಸ್ನಷ್ಟು ನೀರು ಹಾಕಿ ಪಾಕ ತೊಗೋಬೇಕ್ರಿ. ಆಣ ತೊಗೊಳೋದಂದ್ರೆ ಏನು ಆಣ ತೊಗೊಳಂಗಿಲ್ಲ, ಜಸ್ಟ್ ನೀರು ಆದ್ರೆ ಸಾಕು. ಈಗ ನೋಡ್ರಿ ಜಾಜಿಕಾಯಿ 2 ತೊಗೊಂಡಿದ್ವಲ್ಲ, ಅದಷ್ಟು ಹಾಕೋದಲ್ಲ, ಸ್ವಲ್ಪ ಒಂದು ಸಣ್ಣ ಪೀಸು ಘಮ ಮತ್ತು ತಂಪಿಗ್ರಿ. ಇದು ಘಮ ಬರಾಕೊಂಡು ಹಾಕ್ಕೊತಾರೆ ಮತ್ತು ತಂಪು ಜಾಸ್ತಿ ಅಲ್ಲ, ಹಾಗಾಗಿ ಸ್ವಲ್ಪನ ನಾವು ಜಾಜಿಕಾಯಿ ಹಾಕ್ಕೊಳತ್ತೀವಿ. ಈಗ ಪುಡಿ ಮಾಡಿ ಅದ್ರ ಮೇಲೆ ಹಾಕತ್ತೀವಿ ನೋಡ್ರಿ. ಇದನ್ನಷ್ಟು ಹಾಕಿ ಈಗ ನೋಡ್ರಿ ಹಿಂಗೆ ಪಾಕ ಏನು ಬರೋದು ಬೇಡ್ರಿ, ಬೆಲ್ಲ ಕರಗಿ ನೀರಾದ್ರೆ ಸಾಕು. ಇದು ಯಾಕಂತಂದ್ರೆ ಪಾಕ ತೊಗೊಂಡ್ವಿ ಗಟ್ಟಿ ಆಯ್ತು ಅಂದ್ರೆ ಉಂಡೆ ಗಟ್ಟಿ ಆಗಿಬಿಡ್ತಾವೆ, ಪಳ್ಳಾಗಂಗಿಲ್ಲ. ಹಾಗಾಗಿ ಪಾಕ ಏನು ತೊಗೊಳೋದು ಬೇಡ್ರಿ. ಇದನ್ನ ಇಷ್ಟು ನೀರು ಆತಂದ್ರೆ ಸಾಕು. ಈಗ ಇದನ್ನು ಬುಟ್ಟಿ ಒಳಗೆ ಏನು ಹಾಕ್ಕೊಂಡಿದ್ವಲ್ರಿ ನಾವು, ಕೊಬ್ಬರಿ ಅದನ್ನೆಲ್ಲ ಏನೇನು ಹೇಳಿದ್ನಲ್ರಿ, ಡ್ರೈ ಫ್ರೂಟ್ಸು, ಕೊಬ್ಬರಿ, ದ್ರಾಕ್ಷಿ, ತುಪ್ಪದಾಗ ಏನು ಇಷ್ಟೊತ್ತನ ಹುರ್ಕೊಂಡು ನೋಡ್ರಿ, ಅವನ್ನೆಲ್ಲನೂ ಈಗ ಚಂದಾಗ ಮಿಕ್ಸ್ ಮಾಡಿಕೊಂಡು ಈಗ ಬೆಲ್ಲನ ಆಣ ತೊಗೊಂಡಿದ್ವಲ್ರಿ, ನೀರು ಮಾಡ್ಕೊಂಡಿದ್ವಲ್ಲ, ಇದನ್ನು ಈಗ ಹಾಕ್ಕೊಳತ್ತೀವಿ ನೋಡ್ರಿ. ಸೋಸ್ಬೇಕ್ರಿ ಬೆಲ್ಲನ, ಯಾಕಂತಂದ್ರೆ ಬೆಲ್ಲದಾಗ ಹಳ್ಳು ಇರ್ತೈತಲ್ಲ, ಕೆಳಗೆ ಹಳ್ಳು ಉಳಿತೈತಿ. ಆ ಹಳ್ಳು ಉಳಿದಿದ್ದನ್ನು ನಿಮ್ಗೆ ತೋರಿಸ್ತೀನಂತ. ಈಗ ನೋಡ್ರಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಾರ, ಇದನ್ನು ಮಿಕ್ಸ್ ಮಾಡಿ ನೋಡಿದ್ರಿ. ಫಸ್ಟು ಇಷ್ಟಕ್ಕೆ ಬೆಲ್ಲ ಸಾಕಾತಪ್ಪ ಅಂತಂದ್ರೆ ಬಿಡೋಣಂತ, ಇಲ್ಲ ಅಂದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಈಗ ನೋಡ್ರಿ ನಾವು ಮತ್ತೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊತೀವಿ. ಇಷ್ಟಕ್ಕೆ ಇದು ಸಾಲಂಗಿಲ್ಲ ಅನ್ನಿಸ್ತು, ಮತ್ತು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳತ್ತೀವಿ ನೋಡ್ರಿ. ಹಿಂಗೆ ಸೋಸಿ ಹಾಕ್ಕೊಳೋದ್ರಿಂದ ಹಳ್ಳೆಲ್ಲ ತೆಳಗೆ ಉಳ್ಕೊತಾವು. ಈಗ ನೋಡ್ರಿ ಈ ಜಾಳ್ಗಿ ಒಳಗೆ ಇದು ಏನು ಸೋಸೋದೈತಲ್ರಿ, ಅದ್ರೊಳಗೆ ಎಲ್ಲ ಹಳ್ಳು ಉಳಿದಿತ್ತು. ಈಗ ನೋಡ್ರಿ ಮತ್ತೊಂದು ಸ್ವಲ್ಪ ತುಪ್ಪ ಹಾಕತ್ತಾರ. ಈಗ ನೋಡ್ರಿ ತುಪ್ಪ ಹಾಕಿ ಮತ್ತು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಸ್ತ್ ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಉಂಡೆ ಕಟ್ಟಕ್ಕೆ ಈಸಿ ಆಗಿಬಿಡ್ತೈತಿ. ಪಾಕ ನಾವು ಏರ್ ತೊಗೊಂಡ್ವಿ ಅಂದ್ರೆ ಉಂಡೆ ಗಟ್ಟಿ ಆಗಿಬಿಡ್ತಾವೆ. ಈಗ ನಾನು ಮತ್ತು ಮಮ್ಮಿ ಕೂಡ ಇಲ್ಲೇ ಉಂಡೆ ಕಟ್ಟಾಕತ್ತೀವಿ ನೋಡ್ರಿ, ಮಾತಾಡ್ಕೊತ ನಕ್ಕೋಂತ ಇಲ್ಲೇ ಉಂಡೆ ಕಟ್ಕೊಂತ ಕುಂತಿದ್ವಿ ನೋಡ್ರಿ. ಇವನು ಇಷ್ಟೂ ಉಂಡೆ ಕಟ್ಟಿ ಇಡಬೇಕು. ಬಾಣಂತಿ ಸ್ಪೆಷಲ್ ಅಂಟಿನ ಉಂಡೆ ನೋಡ್ರಿ. ನೀವು ಯಾರ್ಯಾರೆಲ್ಲ ಹೆಂಗೆ ಮಾಡ್ತೀರಿ ನನಗೆ ಕಾಮೆಂಟ್ ಮಾಡಿರಿ. ನನ್ನ ವೀಡಿಯೋಸ್ ಎಲ್ಲ ಯಾರು ಮೊದಲೇ ಸತಿ ನೋಡಾತ್ತೀರಿ, ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದ ನೋಡಾತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಮಾಡಿರಿ. ಮತ್ತು ಈಗ ನೋಡ್ರಿ ಉಂಡೆ ಕಟ್ಟಾಕತ್ತೀವಿ. ಮಸ್ತ್ ಆಗಿದ್ವು ಉಂಡೆ ಮಾತ್ರ. ತುಪ್ಪನೂ ಹಂಗೆ ಕೈಯಾಗ ಹತ್ತಾಕತ್ತಿತ್ತು. ಹದ ಅಂತೂ ಭಾರಿ ಕರೆಕ್ಟಾಗಿತ್ತು ನೋಡ್ರಿ, ಯಾವುದೋ ಹೆಚ್ಚು ಕಮ್ಮಿ ಯಾವುದೂ ಆಗಿದ್ದಿಲ್ಲ. ಭಾರಿ ಮಸ್ತಾಗಿದ್ದು ರೀ ಉಂಡೆ ಅಂತೂ. ಈಗ ನೋಡ್ರಿ ಇಷ್ಟೂ ನಾವು ಉಂಡಿನ ಕಟ್ಟಿ ಇಡಾಕತ್ತೀವಿ. ಇವನ್ನ ಹೇಳಿದ್ನಲ್ರಿ, ಬಾಣಂತಿಯರಿಗಷ್ಟ ಅಂತಲ್ಲ, ಯಾರು ಬೇಕಾದರೂ ತಿನ್ಬೋದು, ಸಣ್ಣವ್ರಲಿದ್ದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿನ್ನುವಂಥ ಉಂಡೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ಇರುತ್ತೆ, ಎಲ್ಲ ರಿಚ್ ಪ್ರೋಟೀನ್ ಇರೋವಂಥ ಹದಾನ ಇದ್ರಾಗ ಐತ್ರಿ. ಆರಾಮ್ಸೆ ಈ ಉಂಡಿನ ತಿನ್ಬೋದು, ಭಾರಿ ರುಚಿನಾಗಿರ್ತಾವೆ. ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ, ಇನ್ನೂ ಏನರ ಎಕ್ಸ್ಟ್ರಾ ಹಾಕ್ತೀರೇನ ಇದಕ್ಕೆ, ಮತ್ತು ನೀವು ಹಿಂಗೆ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿರಿ. ಆಮೇಲೆ ನೀವು ಪ್ರೆಗ್ನೆಂಟ್ ಇದ್ದಾಗ, ನೀವು ಡೆಲಿವರಿ ಆದಾಗ ನೀವು ಯಾವ್ಯಾವ ಥರ ಉಂಡೆ ತಿಂದಿರಿ, ನಿಮ್ಗೆ ಯಾವ ಥರ ಮಾಡಿಕೊಡ್ತಿದ್ರು ಅದನ್ನು ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಾಗ